ACP ಚಂದನ್ ಕುಮಾರ್ ಅವರು ಏನು ಮಾಡಿದ್ರು, ಏನಾಗಿತ್ತು ಅದೆಲ್ಲ? ನೋಡಿ, ಅಲ್ಲಿಗೆ ನನಗೆ ತಗೊಂಡು ಹೋಗ್ಬೇಕಾದ್ರೆ ಸರ್, ನಾನು ಇದು ತೋರಿಸ್ತೀನಿ ನಿಮಗೆ, ನಾನು ಸುಳ್ಳು ಹೇಳ್ತಿಲ್ಲ. ನನಗೆ ನೋಡಿ, ಕಾಲು ಇಲ್ಲಿದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಇದು ನಂದು ಆಪರೇಷನ್ ಆಗಿದೆ. ಇಲ್ಲಿ ನಂದು ನರ ಇದಾಗತ್ತೆ, ಏನಾಗುತ್ತೆ, ಕಟ್ ಆಗಿದೆ. ಅಂದ್ರೆ ಜೂಮ್ ಹಿಡಿಯುತ್ತೆ. ನಿಮಗೆ ನಾರ್ಮಲ್ ಆಗಿರೋರಿಗೆ ಮಳೆಯಲ್ಲಿ ನೆಂದಾಗ ಬೈಕ್ ಮೇಲೆ ಕುತ್ಕೊಂಡಾಗ ಕಾಲು ಹಿಡ್ಕೊಂಡೋದು ಅಥವಾ ಇದು ಹಿಡ್ಕೊಂಡು ಹಂಗೆ ನಂದು ಕಾಲು ಫುಲ್ಲು ಮರ ಹಿಡ್ದಂಗೆ ಆಗ್ಬಿಡ್ತು. ಅವ್ರು ಬಲವಂತವಾಗಿ ಎತ್ತಿ ಆವಾಗ ಜೀಪಿಗೆ ತುಂಬಿಕೊಂಡ್ರು, ಈ ಕಾಲು ಫುಲ್ಲು. ಆ ರಾತ್ರಿ ಅವರು ACP ಚಂದನ್ ಕುಮಾರ್ ಇದ್ರ ಅಲ್ಲಿ? ನನ್ನನ್ನು ಕರ್ಕೊಂಡೋಗಿ ಅಲ್ಲಿ ಕರ್ಕೊಂಡು ಎಳ್ಕೊಂಡೋದ್ರು. ಲಿಟ್ರಲಿ ನನಗೆ ನಡ್ಕೊಂಡು ಹೋಗಕ್ಕೆ ಆಗ್ಲೇ ಇಲ್ಲ. ಸ್ಟೇಷನ್ ಒಳಗಡೆ ಎಳ್ಕೊಂಡೋಗಿ ಅಲ್ಲಿ ಕೂರ್ಸಿದ್ರು. ನನಗೆ ಎದಳಕ್ಕಾಗ್ಲಿಲ್ಲ. ACP ಚಂದನ್ ಅವರು ಅಲ್ಲಿಗೆ ಇದು ಬರ್ತಾರೆ, ಏನು ರೌಂಡ್ಸ್. ಆ ರೌಂಡ್ಸ್ ಬಂದಾಗ ನನಗೆ ಕೈಲಿ ಎದಳಕ್ಕಾಗ್ಲಿಲ್ಲ ಅನ್ನೋ ಕಾರಣಕ್ಕೆ ಕೊಟ್ಟ ಟಾರ್ಚರ್. ಓಕೆ, ಇವನು ಎದ್ದು ನನ್ನ ಮುಂದೆ ನಿಂತ್ಕೊಳ್ತಿಲ್ಲ. ಅವ್ರು ಏನೇನಿತ್ತು, ಆಮೇಲೆ ನನ್ನ ಪೆನ್ ಡ್ರೈವ್ ಏನಿತ್ತು, ನನ್ನ ಜೋಬಲ್ಲಿ ಇದ್ದಿದ್ದು ಪೆನ್ ಡ್ರೈವ್ ತಗೊಂಡ್ರು. ಅದ್ರ ಮೇಲೆ ಕೇಸ್ ಇಲ್ಲ, ಅದ್ರ ಬಗ್ಗೆ ವಿವರಣೆ ಇಲ್ಲ. ಯಾಕೆ ಈಗ ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಅದನ್ನ ನಾನು ಈಗ ಕಂಪ್ಲೇಂಟ್ ಮಾಡಿದ್ದೀನಿ, ಅದನ್ನ ತನಿಖಾ ಹಂತದಲ್ಲಿದೆ. ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಆದ್ರೆ ನನಗಾದಂಥ ಈ ಟಾರ್ಚರ್ ಯಾಕೆ ನಾನು ಇದನ್ನು ಕೇಳ್ಕೊಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ಹೋರಾಟಗಾರ ಸಮಾಜದ ಮುಂದೆನೆ ನಿಮ್ ಕಣ್ಣಿಗೆ ಕಾಣೋ ಹಾಗೆ ಮಾಡ್ತಾ ಇರೋದನ್ನೇ ಇಷ್ಟು ದೌರ್ಜನ್ಯ ಮಾಡೋದಾದ್ರೆ ಬಿಡಿ, ಬೇರೆ 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 ಘಟನೆಗಳು 100 ಇರಲಿ. ಈ ಘಟನೆಯಲ್ಲೇ ನೀವು ತಗೊಳ್ಳಿ, ಆ ಇಡೀ ಇದರಲ್ಲಿ ದೂರುದಾರರು ನಾವು ಹೇಳ್ತಾ ಇರೋದು ಅದು ಕಲಬೆರಕೆ ಮಾಂಸ, ಅದು ಬರ್ದಿರೋ ಇದು ಸರಿ ಇಲ್ಲ, ಏನು ನಿಯಮಗಳನ್ನ ಪಾಲಿಸಿಲ್ಲ, ಯಾವ ಕಾನೂನು ನಿಯಮಗಳನ್ನು ಪಾಲಿಸಿಲ್ಲ. ಅದನ್ನ ಒಂದು ಇದ್ರ ಬಾಕ್ಸ್ ಅಲ್ಲಿ ಐಸ್ ಕ್ಯೂಬ್ ತುಂಬಿಕೊಂಡು, ಆ ಐಸ್ ಕ್ಯೂಬ್ ಯಾವ್ದ್ರಲ್ಲಿ ರೆಡಿ ಆಗಿದೆ, ಆ ಐಸ್ ಕ್ಯೂಬ್ ವಾಟರ್ ಯಾವ್ದು, ಅದಕ್ಕೇನ್ ಕೆಮಿಕಲ್ ಮಿಕ್ಸ್ ಮಾಡಿದ್ದಾರೆ, ಆ ಐಸ್ ಕ್ಯೂಬ್ ನ ಅದ್ರೊಳಗೆ ಹಾಕೊಂಡು ತರ್ತಿದ್ದಾನೆ. ಯಾವುದೇ ಐಸ್ ಕ್ಯೂಬ್ ನೀವೇ ಹೇಳಿ, ಅಲ್ಲಿಂದ ಇಲ್ಲಿಗೆ 48 ಅವರ್ಸ್ ಬರೀ ಟ್ರೈನ್ ಜರ್ನಿ. ಅದು 50 ತಾಸು ಆಗುತ್ತೆ. ಈಗ ತಂದಿರುವಂತ ಮಾಂಸ ಕೂಲಿಂಗ್ ಪೀರಿಯಡ್ ಅಂತ ಇರುತ್ತೆ. ಅಂದ್ರೆ ನೀವೊಂದು ಇದನ್ನ ಟ್ರೈನಿಗೆ ಕೊಡ್ಬೇಕು ಅಂದ್ರೆ ಕೂಲಿಂಗ್ ಪೀರಿಯಡ್ ಬೇಕು. ಅಂದ್ರೆ ಟ್ರೈನ್ ಹೊರಡುವ 4 ಗಂಟೆ ಮುಂಚೆ ಅದು ಇದ್ರಲ್ಲಿ ಇರ್ಬೇಕು, ಸ್ಟೇಷನ್ ಅಲ್ಲಿ ಇರ್ಬೇಕು ಗೂಡ್ಸು. ಆ ಕೂಲಿಂಗ್ ಪೀರಿಯಡ್ ಮತ್ತೆ ಇದು ಎಲ್ಲಿ ಸ್ಲಾಟರ್ ಆಯ್ತು ಅಲ್ಲಿಂದ ಟ್ರೈನಿಗೆ ಬರೋದಕ್ಕೆ ಇರ್ತಕ್ಕಂಥ ಗ್ಯಾಪ್ ಎಲ್ಲವೂ ಸೇರಿ ಸರ್ 90 ಅವರ್ಸ್ ಮೇಲಾಗುತ್ತೆ. ಆ ವಿಚಾರಕ್ಕೆ ಬರ್ತೀನಿ. ಬಟ್ ಈ ACP ಚಂದನ್ ಅವ್ರು ಏನೆಲ್ಲ ಹೈಡ್ರಾಮಾ ಆಯ್ತು ಸ್ಟೇಷನ್ ಒಳಗಡೆ, ನೀವು ರಿಕ್ವೆಸ್ಟ್ ಏನಾದ್ರು ಮಾಡ್ಕೊಂಡ್ರ? ಕಾಲ್ ನೋವಾಗಿದೆ ಬಂದ ತಕ್ಷಣ ಹೇಳಿದ್ದು ಎಬ್ರಿಸಿ ಅವ್ರನ್ನ ಅಂತ. ಅಲ್ಲಿರೋರೆಲ್ಲ ಪುನೀತ್ ಅವರೇ ಎದಳ್ರಿ ಅಂತ ಹೇಳಿದ್ರು. ಅವ್ರು ಎದಳಿ ಅಂತ ಹೇಳ್ಬೇಕಾದ್ರೆ ನನ್ನ ಕೈಲಿ ಎದಳಕ್ ಆಗ್ತಿಲ್ಲ ಸರ್. ಇಲ್ಲಿ 2 ಕಾರಣ. ಒಂದು, ನನ್ನ ಕಾಲು ಫುಲ್ ಜೂಮ್ ಹಿಡಿದಿದೆ, ಮರ ಹಿಡ್ಕೊಂಡಿದೆ, ಆಗ್ತಿಲ್ಲ ನನಗೆ. ಇನ್ನೊಂದು, ನಾನು ಕಳೆದ 3 ದಿನಗಳಿಂದ ನಾನು ಕೇವಲ ಬೇಯಿಸಿದ ಯಾವ ಪದಾರ್ಥಗಳನ್ನು ಆಹಾರ ಸೇವನೆ ಅಂತ. ನಾನು ವ್ರತದಲ್ಲಿ ಈಗಲೂ ಇದ್ದೀನಿ, ಸ್ಟಿಲ್ ಈಗಲೂ ಇದ್ದೀನಿ. ಹಂಗಂತ ಈಗ ಮಾತಾಡಕ್ ಆಗ್ತಿಲ್ವಾ? ಖಂಡಿತ ಆಗ್ತಿದೆ. ಆದ್ರೆ ದಬ್ಬಾಳಿಕೆ ಅಥವಾ ನಾನು ಫುಲ್ ಸ್ಟ್ರೆಂತ್ ಹಾಕಿ ಆಗಕ್ಕಾಗಲ್ಲ. ಕೇವಲ ಹಣ್ಣು ಅಥವಾ ತರಕಾರಿಯಿಂದ ನಾನು ನನ್ನ ವ್ರತವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೀಗಿದ್ದಾಗ ಅವ್ರು ಯಾವಾಗ ನಂಗೆ ತುಂಬಿಕೊಂಡು ಮಾಡಿದ್ರು ನಾನು ಫುಲ್ ಸುಸ್ತಾಗಿದ್ದೆ, ನಾನು ಮಲಗಿದ್ದೀನಿ, ನನ್ನ ಕೈಲಿ ಆಗ್ತಿಲ್ಲ ಸರ್. ಅಂದ್ರೆ ಇಂಥ ನಾಟಕಗಳ ಅಂದ್ರೆ ಅವ್ರು ಬಳಸೋ ಭಾಷೆಗಳನ್ನ ನಾನು ಇಲ್ಲಿ ಹೇಳಕ್ಕಾಗಲ್ಲ, ಅದು ಆಕ್ರೋಶ ಬಂದಾಗ ಹೇಳ್ಬಿಟ್ಟಿರ್ತೀವಿ. ಅಂತ ಭಾಷೆಗಳು ಎದಳಕ್ಕಾಗದೇ ಇದ್ದಾಗ ಲಾಠಿ ತಗೊಂಡ್ರು. ಈ ಕಾಲಿಗೆ ಸರ್ 6 ರಿಂದ 7 ಏಟ್ಗಳನ್ನು ಹೊಡೆದಿದ್ದಾರೆ ಅವರು. ಆದ್ರೆ ಈ ಕಾಲು ನನಗೆ ಜುಮ್ ಹಿಡ್ತಿದ್ರಿಂದ ಅಷ್ಟು ಪೆಟ್ಟಾಗಲಿಲ್ಲ. ಈ ಕಾಲಿಗೆ 2 ಏಟ್ ಹೊಡೆದ್ರು ಸರ್, ತಡ್ಕೊಳಕ್ಕಾಗಲಿಲ್ಲ. ಏನು ತಪ್ಪು ಮಾಡಿದ್ವಿ? ನಾನು ಕೇಳ್ತಾರೋದು ನನ್ನ ತಪ್ಪೇನು? ಒಬ್ಬ ಹೋರಾಟಗಾರರನ್ನ ಇಷ್ಟು ಹೀನಾಮಾನವಾಗಿ ನೋಡಿ, ನಾವೇನು ಕ್ರಿಮಿನಲ್ ಅಲ್ಲೇನಾದ್ರೂ ಈಗ ನನ್ನಿಂದ ಏನಾದ್ರು ರಿಕವರಿ ಮಾಡ್ಕೋಬೇಕು, ಏನೋ ಕದ್ದಿದ್ದೀವಿ ಅಂದ್ರೆ ಸಾಕ್ಷಿ ಏನೋ ಇದೆ ಅಂದ್ರೆ ಹೌದು, ಹೊಡೆದು ಬಡ್ದು ಮಾಡಿ ಇಸ್ಕೊಳ್ಳೋದು ಪೊಲೀಸ್ನ ಪದ್ಧತಿ, ಬಾಯ್ ಬಿಡಿಸ್ಬೇಕು. ನನ್ನಿಂದ ಏನು ಬಾಯ್ ಬಿಡಿಸ್ತೀರಾ? ನನಗೆ ಹೊಡೆಯೋ ಅಗತ್ಯ ಏನಿದೆ? ಎದ್ದು ಕುತ್ಕೊಳ್ಳಿ ಅಂತನ ಆಗ್ತಿಲ್ಲ ಅನ್ನೋ ಒಬ್ಬ ವ್ಯಕ್ತಿನ ನೀವು ಹಿಡ್ಕೊಂಡು ಹೊಡೆದು ಬಡ್ದು ಕೊನೆಗೆ ಎದಳ್ಳೇ ಇಲ್ಲ ಅಂತೇಳಿ ನೀವಿನ್ನೂ ರೇಜ್ ಆಗಿ ನನ್ನ ಬಟ್ಟೆ ಬಿಚ್ಚಿ ಕೊನೆಗೆ ಅವ್ನು ಬೆತ್ತಲೆ ವಿಡಿಯೋ ಮಾಡ್ಕೊಳ್ರೋ ವಿಡಿಯೋ ಮಾಡಿದಾರ. ಅದು ವಿಡಿಯೋ ಮಾಡಿದ್ರೋ ಇಲ್ವೋ ಅದು ಅವರಿಗೆ ಗೊತ್ತು. ಯಾಕೆಂದ್ರೆ ನಾನು ಅದನ್ನ ನೋಡಕ್ಕಲ್ಲ. ಮಾಡ್ಕೊಳ್ಳಿ ಅಂದಿದ್ದು ಸತ್ಯ, ಕೈಯಲ್ಲಿ ಮೊಬೈಲ್ ಇದ್ದಿದ್ದು ಸತ್ಯ. ಏನೋ ಹೆದರ್ಸಿದ್ರಂತೆ, ನೀನ್ ನಾಟಕ ಜಾಸ್ತಿ ಆಗ್ಬಿಟ್ಟಿದೆ, ಈ ನಾಟಕ ಕಡಿಮೆ ಮಾಡ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಡ್ತೀನಿ ಅಂತ ಅಷ್ಟು ಆ ಪರಿಪ್ರಮಾಣದಲ್ಲಿ ಮಾತನಾಡಿದ್ರ? 100ಕ್ಕೆ 100 ಸತ್ಯ. ಅಂದ್ರೆ ನಾನು ಹೇಳ್ತಾ ಇರೋದು ಇದನ್ನ ನಾನು ಆಕ್ಚುಲಿ ಅವರು ಅದನ್ನ ಹೇಳಿದ್ರು, ಇವ್ನ ಆಚೆಗೆ ಹೋದ್ರೆ ಈ ತರ ಹೇಳ್ಕೊಂಡ್ರೆ ಇವ್ನ ಮರ್ಯಾದೆನೇ ಹೋಗೋದು, ಅದ್ ನಮಗೆ ಪ್ಲಸ್ ಪಾಯಿಂಟ್ ಅಂತ. ನಾನು ಹೇಳ್ತೀನಿ, ನಮ್ಮ ಮರ್ಯಾದೆ ಎಲ್ಲೂ ಹೋಗಲ್ಲ ಸರ್. ನಾನೊಬ್ಬ ನಿಷ್ಕಲ್ಮಶವಾದ ನಿಷ್ಠಾವಂತ ಕಾರ್ಯಕರ್ತ ಇದ್ದೀನಿ. ನಾನು ಈಗಲ್ಲ, ಯಾವಾಗ್ಲೂ ಹೇಳ್ತೀನಿ ನೋಡಿ, ಪೊಲೀಸ್ನವರು ಪೊಲೀಸ್ ಡ್ರೆಸ್ ಹಾಕೊಂಡು ನನ್ನ ಮೈ ಮುಟ್ಟಾಗ ಮಾತ್ರ ನಾನು ರಿಯಾಕ್ಟ್ ಮಾಡಲ್ಲ. ಬೇರೆ ವ್ಯಕ್ತಿ ಹೊರಗಡೆ ರಿಯಾಕ್ಟ್ ಮಾಡಿದ್ರೆ ನಾನು ಅಬ್ದುಲ್ ರಜಾಕ್ ರಿಯಾಕ್ಟ್ ಮಾಡಿದಕ್ಕೆ ಅಬ್ದುಲ್ ರಜಾಕಿಗೆ ರಿಯಾಕ್ಟ್ ಮಾಡ್ತೀನಿ, ನನಗದು ತೊಂದರೆನೇ ಅಲ್ಲ. ಒಬ್ರು ಪೊಲೀಸ್ ರಿಯಾಕ್ಟ್ ಮಾಡಿದಾಗ ನಾವು ಅವ್ರಿಗೆ ಏನು ಮಾಡೋಕ್ಕಲ್ಲ, ಅವ್ನು ಕೆನ್ನೆಗೆ ಹೊಡೆದ್ರು ಓಡಿಸ್ಕೋಬೇಕು.
ಅವ್ನ್ ಬಟ್ಟೆ ಬಿಚ್ಚಿದ್ರೆ ಬಿಚ್ಚಿಸ್ಕೋಬೇಕು. ಇದು ನಮ್ಮ ದೇಶದ ಸಂವಿಧಾನ, ಕಾನೂನು. ಏನ್ ಮಾಡೋಣ, ನಾವು ರಿವರ್ಸ್ ಏನೂ ಮಾಡೋಕ್ಕಾಗಲ್ಲ. ಈ ಪರಿಸ್ಥಿತಿ ಒಳಗೆ ನಾವು ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿದ್ದೆ. ನನ್ನನ್ನು ಸಂಪೂರ್ಣ ಬಟ್ಟೆ ಬಿಚ್ಚಿ ನಿನ್ಸಿ ಸುಮಾರು ಟಾರ್ಚರ್ ಮಾಡಿದ್ರು. ಒಸಿ ಟಾರ್ಚರ್ ಅಲ್ಲ ಅದು ಅನುಭವಿಸಬಾರ್ದು. ನನಗೆ ಹಿಂಗಾಗಿದೆ ಅನ್ನೋದಾದ್ರೆ ಇನ್ನು ಫ್ಯಾಮಿಲಿ ಇದ್ದು ಹೇಳ್ಕೊಳಕ್ ಆಗದೆ ಇರೋಂತ ಎಷ್ಟು ಜನ ಹೇಳ್ಕೊಳ್ದೇ ಇರ್ಬೋದು ಹೊರಗಡೆ. ಕರೆಕ್ಟ್. ಈಗ ನನಗೆ ಅಂದ್ರೆ ಸರ್, ನನಗೆ ಮದುವೆ ಇಲ್ಲ, ಮನೆ ಇಲ್ಲ, ಮಕ್ಕಳಿಲ್ಲ, ಸಮಾಜಕ್ಕೆ ಸಂಪೂರ್ಣ ಅರ್ಪಿಸ್ಕೊಂಡಿರೋನು. ನಾನು ಸಮಾಜದ ಮುಂದೆ ಸತ್ಯ ಎತ್ತಿಡ್ತಾ ಇದ್ದೀನಿ. ನೋಡಿ ಹಿಂಗ್ ಟಾರ್ಚರ್ ಆಯ್ತು ಅಂತ. ನಾನು 27 ಕೇಸು, ಅನೇಕ ಬಾರಿ ಜೈಲಿಗೆ ಹೋಗಿದ್ದೀನಿ. ನಾನು ಎಲ್ಲೂ ಹೇಳಿಲ್ಲ ಹಿಂಗಾಗಿದೆ ಅಂತ. ಈ ಬಾರಿ ಹೇಳ್ತಿದ್ದೀನಿ. ಯಾಕೆ ಆಗಿದೆ.